ನೀವು ತಿಳಿಸ್ಕೊಡ್ತಿದ್ರಿ. ಕುಪ್ಪೂರು ಕ್ಷೇತ್ರದ ಮಹಾತ್ಮೆಯ ಕುರಿತು ತಿಳಿಸ್ಕೊಡೋ ಸಮಯ ಆಗಿದೆ. ಇವತ್ತೇನು ಹೇಳ್ತಾ ಇದ್ದೀರಾ? ಇವತ್ತಿನ ವಿಚಾರ ಸಾಕಷ್ಟು ವಿಚಾರಗಳು ನೋಡಿ. ಕುಪ್ಪೂರು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಎಲ್ಲರೂ ಕುಪ್ಪೂರು ಕ್ಷೇತ್ರಕ್ಕೆ ಹೋಗ್ತೀರಾ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು, ದೇವಾಲಯಗಳು ಸಾಕಷ್ಟಿವೆ. ಇವತ್ತು ಚಿಕ್ಕನಾಯಕನಹಳ್ಳಿ ಅಂತಕ್ಕಂಥ ಒಂದು ತಾಲೂಕಿನ ಮಟ್ಟಿಗೆ ಇರತಕ್ಕಂಥ ಒಂದು ಕ್ಷೇತ್ರ, ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಾವುಗಳು ಸುತ್ತಮುತ್ತಲು ನೋಡಿದ್ರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲ, ದೇವಾಲಯ, ಆಂಜನೇಯನ ದೇವಾಲಯ, ರಮಣ ಅಂತಕ್ಕಂಥವನ ದೇವಾಲಯ, ಅಂದರೆ ರಾಮಕೃಷ್ಣ ಪರಮಹಂಸರ ಮಿಷನ್, ಅಂದರೆ ಅವರಿಂದ ವಿವೇಕಾನಂದ ಸ್ವಾಮಿಗಳ ಜಯಂತಿ. ಆ ಜಯಂತಿಯಂದು ಅಲ್ಲಿ ಒಂದು ಹೊಸ ನೂತನವಾಗಿ ಕಟ್ಟಿರತಕ್ಕಂಥ ಶಾರದಾ ನಿವಾಸ ಎಷ್ಟು ಚೆನ್ನಾಗಿದೆ ಅಂತೀರ. ಇದನ್ನೆಲ್ಲ ನೋಡ್ತಾ ಬಂದರೆ ಇರ್ತಕ್ಕಂಥ ಶಿವನ ಆಲಯ. ಬನ್ನಿ ನಂದೀಶ್ವರನ್ ಸ್ವಾಗತ ಮಾಡಿ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ. ಇಲ್ಲಿ ವಿಶೇಷವಾಗಿ ಕುಪ್ಪೂರು ಕ್ಷೇತ್ರದಲ್ಲಿ ಒಂದು ಮಹಿಮೆ ನಡೀತು. ಏನಂದರೆ ಆ ಕಾಲದಲ್ಲಿ ಏನೇನೋ ಮಹಿಮೆಗಳು ನಡೀತು, ಅದೆಲ್ಲ ಆಯಿತು. ಜೀವಂತ ಗದ್ದಿಗೆಯಲ್ಲಿದ್ದ ಸಮಯದಲ್ಲಿ ಒಂದು ಡಿಸ್ಟ್ರಿಕ್ಟ್ DC ಒಂದಾನೊಂದು ಕಾಲದಲ್ಲಿ ಅಂತ ಇಟ್ಕೊಳ್ಳೋಣ. ಒಂದು ಅಷ್ಟು ವರ್ಷಗಳ ಹಿಂದೆ, ಒಂದು 10 ವರ್ಷ ಹಿಂದೆನೋ 12 ವರ್ಷ ಹಿಂದೆನೋ ಇಟ್ಕೊಳ್ಳಿ. ಆ ಸಮಯಕ್ಕೆ ಒಂದು ಡಿಸ್ಟ್ರಿಕ್ಟ್ DC ಬಂದಿದ್ದ. ಅಯ್ಯಪ್ಪ ಬಂದುಬಿಟ್ಟು, ಏನಿದು ಈ ದೇವಸ್ಥಾನಕ್ಕೆ ನಾವು ಬೀಗ ಹಾಕ್ಬಿಡೋಣ, ನೀವು ಜಾತಿ ಅಂತ ಒದ್ದಾಡ್ತಾ ಇದ್ರೆ ಪ್ರಯೋಜನವಿಲ್ಲ. ಅಂದರೆ ಮೊದಲಿದ್ದ ಸ್ವಾಮಿಗಳಿಗಿಂತ ಹಿಂದಲ್ಲಿ ಯಾರು ನೋಡ್ಕೊತಾ ಇದ್ರು ಗದ್ದಿಗೆನ, ಪೀಠವನ್ನು, ಆ ಸಮಯದಲ್ಲಿ ಆ ಡಿಸ್ಟ್ರಿಕ್ಟ್ DC ಬಂದುಬಿಟ್ಟು ಇವರಿಬ್ಬರ ಜಗಳಗಳನ್ನ ನೋಡಿದೆ. ಅಂದರೆ ನಾನಾ ರೀತಿಯಾದ ಜಗಳಗಳು. ಆ ಜಾತಿಯಂತೆ, ಈ ಜಾತಿಯಂತೆ, ನಾವು ಮಾಡ್ತಿದ್ವಿ ಅಂತ, ನಮ್ಮ ಕುಲದೇವರಂತೆ. ದೇವರಿದ್ದಾನ, ಎಲ್ಲರೂ ಪೂಜೆ ಮಾಡ್ಬೋದು, ಎಲ್ಲರೂ ಹೋಗ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ತಾತನ ಮನೆ ಆಸ್ತಿ ಏನಲ್ಲ, ಭಗವಂತನೇ ಸ್ವತಃ ಬಂದು ಕೂತಿದ್ದಾಗ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಕೈಂಕರ್ಯವನ್ನು ಯಥಾಶಕ್ತಿ ಸಮೇತವಾಗಿ ಪೂಜಾ ಪುನಸ್ಕಾರ ಮಾಡಿರ್ತೀವಿ. ತದನಂತರ ಏನು ಹೊತ್ಕೊಂಡು ಹೋಗುವಂಥದ್ದು ಏನಿಲ್ಲ, ಎಲ್ಲವೂ ದೇವರ ಪಾದವ ಸೇರ್ತಕ್ಕಂಥದ್ದು. ಆದರೆ ನಾವು ಏನೇ ಮಾಡಿದ್ರು, ಎಷ್ಟೇ ದೊಡ್ಡದು ಮಾಡಿದ್ರು ದೇವರಿಗೆ ತೃಣಕ್ಕೆ ಸಮಾನ. ಅರ್ಥ ಆಯ್ತಾ? ಆ ದೇವರನ್ನೇ, ಅಯ್ಯೋ ನೀನು ಮಾಡಿರೋದು ಯಾವ ಮಹಾ, ಇಡೀ ಜಗತ್ತಿನಲ್ಲಿ ಅಲ್ಲೋಲ್ ಕಲ್ಲೋಲ ಮಾಡಿರ್ಬೇಕಾದ್ರೆ ಇದು ಯಾವ ಮಹಾ ಅಂದರೆ ನಮಗೆ ಅದು ದೇವರಾಗಿರುತ್ತೆ, ಅವನಿಗೆ ಇದೆಲ್ಲ ತೃಣಕ್ಕೆ ಸಮಾನ. ಹಾಗೆ ಅಂತಹ ಸಮಯದಲ್ಲಿ ದೇವರೇ ಸ್ವತಃ ಬಂದು ಸಿದ್ಧಪುರುಷರಾಗಿ ಅಲ್ಲಿ ಕೂತಿದ್ದು ಒಂದು ಸಾನ್ನಿಧ್ಯ ಹೊಂದಿದಾಗ ಇವ್ರುಗಳು ಈ ರೀತಿ ಜಗಳ ಮಾಡಿದಾಗ ಏನು ಮಾಡಿದ್ರು, DC ಒಂದು ಪರೀಕ್ಷೆ ಅಂತ ಹೇಳಿ ಗೊತ್ತಿಲ್ಲದೆ DC ಏನು ಮಾಡಿದ್ರು, ಬೀಗ ಹಾಕಿ ಲಾಕ್ ಮಾಡಿ ಹೊರಟೋದ್ರು. ಅವರು ಒಂದು ವಶಕ್ಕೆ ತೊಗೊಂಬಿಟ್ರು. ನಾವು ಯಾವ ಕಾಲಕ್ಕೂ ಬಾಗಿಲು ತೆಗಿಯಲ್ಲ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೊಟ್ಟೋದ್ರು. ಆ ಡಿಸ್ಟ್ರಿಕ್ಟ್ DC ಹೊಟ್ಟೋದ್ರು. ಆಯಿತು, 1 ದಿವಸ ಆಯಿತು, 2 ದಿವಸ ಆಯಿತು, ಹೀಗೆ ವಾರ ಕಳೀತು. ತದನಂತರ 1 ತಿಂಗಳಾಯಿತು. ಆ ಸಮಯಕ್ಕೆ 1 ತಿಂಗಳಾದರೂ ಸಹ ಇವುಗಳೆಲ್ಲ ಹೋಗಿ ಕೇಳ್ಕೊಂಡು, ಆಯಿತು ಸರ್ ದಯವಿಟ್ಟು ಹೇಗಾದರೂ ಮಾಡಿ, ನಾವು ದೇವಸ್ಥಾನ ಪೂಜೆ ಪುನಸ್ಕಾರ ನಿಂತು ಹೋಗಿದೆ, ಯಾಕೋ ನಮಗೆ ಒಳ್ಳೆ ಭೀತಿ ಆಗ್ತಿದೆ. ಅಂದರೆ ಒಬ್ಬೊಬ್ಬರ ಮನಸ್ಸಲ್ಲೂ ಒಂದೊಂದು ರೀತಿ ಭೀತಿ. ಕೆಲವರು ಅಯ್ಯೋ ಸಿದ್ದೇಶ್ವರ ಪೂಜೆ ಮಾಡ್ತೀರಿ ಏನಾಗ್ಬಿಡುತ್ತೋ ಏನೋ, ಕೆಲವರು ಅಯ್ಯೋ ಈ ಥರ ತಪ್ಪು ಮಾಡಿಬಿಟ್ಟಿದ್ವಿ, ಕ್ಷಮಿಸ್ಬಿಡಪ್ಪ ಭಗವಂತ ಅಂತ ಹೀಗೆ ಬೀಗ ಬಿಟ್ಟಿದ್ರೆ ಏನಾದರೂ ಕಾಲ ತಸ್ಮೈ ನಮಃ ಅಂತ ನಮ್ಮ ಊರುಗಳು ಏನು ಬರ ಬಂದ್ಬಿಡುತ್ತೋ ಏನು ಕತೆನೋ, ಬೇಡಪ್ಪ ದಯವಿಟ್ಟು ಬಾಗಿಲು ತೆಗೆಸಿ ಹೋಗಿ ಕೇಳ್ಕೊಳ್ಳೋಣ, ಎಲ್ಲ ಕ್ಷಮಾಪಣೆ ಅಂತೇಳಿ DC ಹತ್ರ ಕೇಳ್ಕೊತಾರೆ. ಆಯಿತು, DC ಮಾಡಿದ್ರು, ನೆಟ್ಟಿಗೆ ಬಂದರು. ನೋಡ್ರ ಇನ್ನು ಮೇಲೆ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ, ಬನ್ನಿ ತೆಗೆಯೋಣ ಬಾಗಿಲು ಅಂತ ಹೇಳಿ. ಅವ್ನಿಗೂ ಒಂದು ಸ್ವಲ್ಪ ದಿಮಾಕು, ಪೊಸಿಷನ್ ಅಲ್ವಾ DC, ಸ್ವಲ್ಪ ಹಾಗೆ ಬಾಗಿಲು ತೆಗೆದ ಮೇಲೆ ದಫೇದಾರ್ ಬಾಯಿಲಿ ತೆಗಿ ಅಂತ ತೆಗೆಸಿದ್ರು. ತೆಗೆಸಿದ ತಕ್ಷಣ ಒಳಗೆ ನೋಡ್ತಾರೆ, ಅಂದು ಹಚ್ಚಿದ ದೀಪ ಒಳಗೆ ಹೋಗೋಕೆ ಯಾರು ಆಗಲ್ಲ. ಸುತ್ತಲೂ ಗೋಡೆ, ಒಂದೇ ಬಾಗಿಲು. ಆ ಬಾಗಿಲಲ್ಲಿ ಒಳಗಿನ ಬಾಗಿಲು, ಹೊರಗಿನ ಬಾಗಿಲು, 2 ಬೀಗ ಹಾಕ್ಬಿಟ್ರು, ಸೀಲೆ ಹಾಕ್ಬಿಟ್ರು. ತೆಗೆದು ನೋಡ್ತಾರೆ, ಒಳಗೆ ದೀಪ ಬೆಳಗಿದೆ. ಸಾಕ್ಷಾತ್ ತುಂಬೆ ಏನು ಮುಡಿಯ ಮೇಲಿತ್ತು ಅದು ಹಾಗೇ ಅರಳ್ದಂಗಿತ್ತು. ಎಂಥ ಆನಂದ ಅಂದರೆ, ಇವು ನಿಜವಾಗ್ಲೂ ನಮಸ್ಕಾರ ಮಾಡ್ಬಿಟ್ಟ, ಇವು ಜೀವಂತ ಗದ್ದಿಗೆ, ಇದು ನಾನು ತಪ್ಪು ಮಾಡಿಬಿಟ್ರಲ್ಲ, ಇವ್ರ ಜಗಳಕ್ಕೆ ತಪ್ಪಾಯ್ತಪ್ಪ ಅಂಥೇಳಿ ಆವತ್ತಿನಿಂದ ಇವತ್ತಿನವರೆಗೂ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಯಾರೇ ಇರಲಿ ಎಲ್ಲರೂ ಹೋಗಿ ಅಲ್ಲಿ ನಡ್ಕೊತಾರೆ. ಇವತ್ತಿಗೂ ಯಾರ್ಯಾರು ದೊಡ್ಡ ಅಧಿಕಾರದಲ್ಲಿರಲಿ, ದುರಾಂಕಾರ ಪಟ್ಟ ಪೊಸಿಷನ್ ಹತ್ತಿರದಲ್ಲಿ ಯಾವ್ದು ಡಿಸ್ಟ್ರಿಕ್ಟಿಗೆ ಬಂದಿದ್ರೆ, ತಿಪ್ಟೂರ್ಗೋ ತುಮಕೂರು ಜಿಲ್ಲೆಗೆಲ್ಲ ಬಂದು ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದೇ ಅವ್ನ ಕೈ ಕಾಲು ನಡೆಯುತ್ತೆ, ಇಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ, ಅಪಘಾತಗಳು. ಸದ್ಯ ಬಂದು ನಮಸ್ಕಾರ ಮಾಡ್ಕೊಂಡೋಗಿಲ್ಲ, ಬಂದಿಲ್ವಾ ಮಾಡ್ತೀನಿ ತಡಿ ನಿನಗೆ ಅಂತ. ಕುಪ್ಪೂರೀಶ ಮರಳ ಸಿದ್ದೇಶ. ಅದಕ್ಕೆ ಹೇಳ್ತೀನಿ ಕೇಳಿ, ಒಬ್ಬ ಮನುಷ್ಯ ದುರಹಂಕಾರ ಯಾವತ್ತು ಜೀವನದಲ್ಲಿ ಪಡ್ತಾನೆ, ಇದಕ್ಕೆ ಪರಿಪಾಠ ಪ್ರಕೃತಿನೇ ಹೇಳುತ್ತೆ. ಹೇಳ್ತೀನಿ ಕೇಳಿ. ದೊಡ್ಡ ತೆಂಗಿನ ಮರ ಬೆಳೆಯುತ್ತಂತೆ.
ಹೀಗೇ ಬೆಳೀತಂತೆ, ಮತ್ತಷ್ಟು ಬೆಳೀತಂತೆ. ದುರಹಂಕಾರದಿಂದ ಬೆಳೆದು ಆ ಮರ ಇಡೀ ಜಗತ್ತಲ್ಲಿ ನನ್ನಷ್ಟು ಎತ್ತರ ಯಾವನೂ ಇಲ್ಲ ಅನ್ನತ್ತಂತೆ. ಆದರೆ ಈ ದೇವರೇನು ಮಾಡಿದ ಗೊತ್ತಾ? ನೀನಲ್ಲಿ ಎಷ್ಟು ಎತ್ತರ ಬೆಳೆದಿದೆಯೋ ನಿನ್ನ ತಲೆಯಲ್ಲಿರ್ತಕ್ಕಂಥ ತೆಂಗಿನಕಾಯಿನ ಇಳಿಸಿ ನನ್ನ ಹತ್ರನೇ ಹೊಡಿಬೇಕು ಅಂತಾನಂತೆ. ಅದೇ ರೀತಿ ತುಂಬೆ ಹೂವು ಎಷ್ಟೇ ದೊಡ್ಡದು ಬೆಳೆಯೋಕ್ಕಾಗಲ್ಲ, ಪುಟ್ಟದಾಗೇ ಬೆಳೆಯುತ್ತೆ. ಅಷ್ಟು ಹೂಗಳು ಕಿತ್ಕೊತೀವಿ. ಭಗವಂತ ಏನು ಮಾಡ್ತಾನೆ? ಇದು ನನ್ನ ತಲೆ ಮೇಲೆ ಇಟ್ಕೊತೀನಿ ಅಂತಾನಂತೆ. ಅದಕ್ಕೆ ಹೇಳೋದು, ತಗ್ಗಿ ಬಗ್ಗಿ ನಡೆದ್ರೆ ಭಗವಂತ ತಲೆ ಮೇಲೆ ಕುಡಿಸ್ಕೊತಾನೆ. ನೀವೇನಾದರೂ ದುರಾಂಕಾರ ಪಟ್ಟರೆ ಕೆಳಗೆ ಹಾಕಿ ಹೊಸ್ಕಾಕ್ಬಿಡ್ತಾನೆ. ಹುಷಾರ್. ಅದಕ್ಕೆ ದೇವ್ರ ಹತ್ರ ಯಾವ ಕಾಲಕ್ಕೂ ಆಟ ಆಡಿದ್ರಿ, ಗುರುಗಳ ಹತ್ರ ಆಟ ಆಡಿದ್ರಿ, ಪೀಠಗಳೆಲ್ಲ ಆಟ ಆಡಿದ್ರಿ, ನಿಮ್ಗೆ ಇಷ್ಟ ಇಲ್ವಾ ಮುಚ್ಕೊಂಡು ಕೂತ್ಕೊಳ್ಳಿ. ಯಾವ ಕಾಲಕ್ಕೂ ಇನ್ನೊಬ್ಬರನ್ನ ಟೀಕೆ ಟಿಪ್ಪಣಿ ಮಾಡೋದಾಗ್ಲಿ, ಯಾವ ಕಾಲಕ್ಕೂ ವ್ಯವಸ್ಥಿತವಾಗಿ ಅವ್ಯವಸ್ಥೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಏನೋ ತಿಳಿದೆ ಅಲ್ಲಿ ಇಲ್ಲಿ ಮಾತಾಡೋದು ಮಾಡಿದ್ರೆ ಉಲಗೆಟ್ಟು ಹಾಳಾಗೋಗ್ತೀರಾ. ಹುಷಾರ್. ಅದಕ್ಕೆ ಜೀವಂತ ಗದ್ದಿಗಳು ಎಷ್ಟೋ ಇದೆ. ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಶಿರ್ಡಿ ಸಾಯಿಬಾಬಾ ಮೊದಲು ಏನೂ ಇರಲಿಲ್ಲ. ಇವತ್ತಿಂದ ಎಷ್ಟೋ ಜನಕ್ಕೆ ನಂಬಿಕೆ ಸಾಕಷ್ಟು ಬಂದಿದೆ. ಯಾಕೆಂದರೆ ಅವ್ರ ಕೆಲಸಗಳು ಗೊತ್ತಿಲ್ಲದೇ ನಡೀತಾ ಹೋಗುತ್ತೆ. ನಡೆಯುತ್ತೆ ಗೊತ್ತಿದ್ದೇ ಹೊರತು ಆ ನಡೀತಾ ಇರತಕ್ಕಂಥ ಕಾರ್ಯ ನಿಮಗೆ ಕಾಣಬೇಕಾಗಿಲ್ಲ. ಒಳ್ಳೇದಾಗ್ತಾ ಇದೆಯಾ ಅನ್ನೋದು ಮುಖ್ಯ. ಅವತ್ತು ಗುರುಮೂಲ, ಋಷಿ ಮೂಲ, ನದಿ ಮೂಲ ಕಂಡಿಡಿಬೇಡಿ ಅಂತ ಇದಕ್ಕೆ ಹೇಳೋದು. ನಿಮಗೆ ಬೇಕಾಗಿದ್ದ ಫಲವನ್ನು ಶ್ರದ್ಧೆ ವಹಿಸಿ ತಗ್ಗಿ ನಡೆದಾಗ ಖಂಡಿತವಾಗ್ಲೂ ಕೊಡುತ್ತೆ. ಅಹಂಕಾರ ದುರಹಂಕಾರ ಪಟ್ಟಾಗ ತುಳಿದು ಬಿಡ್ತಾನೆ ಭಗವಂತ. ಆದ್ದರಿಂದ ಎಲ್ಲರೂ ಕುಪ್ಪೂರ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಿ ಆ ಕ್ಷೇತ್ರದ ಮಹಿಮೆಗಳು ಇನ್ನಷ್ಟು ತಿಳಿಯಿರಿ ಅಂತ ಹೇಳ್ತಾ ಇವತ್ತಿನ ದಿವಸದ ವಿಚಾರವನ್ನು ಮಾತಾಡಿದ್ವಿ. ಏನಂತೀರಾ? ಸಂತೋಷವೇ?